ಸಂಕ್ರಾಂತಿ ಈ ದಿನದ ಆಚರಣೆ, ನಮ್ಮ ಪೂಜಾ ವಿಧಾನಗಳು, ಅಂದ್ರೆ ಪ್ರಮುಖವಾಗಿ ಈ ಒಂದು ಹಬ್ಬದಲ್ಲಿ ಸೂರ್ಯನನ್ನೇ ಪ್ರತಿನಿಧಿಸಿ ಸೂರ್ಯನನ್ನ ಪೂಜೆ ಮಾಡೋ ಕಾರಣವಿರೋದ್ರಿಂದ ಹೇಗಿರಬೇಕು ಒಟ್ಟಾರೆ ಆ ದಿನ ಅಂತ? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಶುಚಿ ತುಂಬ ಮುಖ್ಯ. ಯಾವುದೇ ನಮ್ಮ ಒಂದು ಭಾರತೀಯ ಸಂಪ್ರದಾಯದ ಹಬ್ಬಗಳಲ್ಲಿ ಸ್ನಾನ, ಅದರಲ್ಲೂ ಅಭ್ಯಂಜನ ಅಂತ ಹೇಳ್ತೀವಿ, ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು. ಅದು ಭೋಗಿ ದಿನನೂ ಮಾಡಬಹುದು ಅಥವಾ ಮಕರ ಸಂಕ್ರಾಂತಿ ದಿನನೂ ಮಾಡಬಹುದು. ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸಬೇಕು. ಬರೀ ಮೈಯನ್ನೆಲ್ಲ, ಮನೆಯನ್ನು ಮನಸ್ಸನ್ನು ಶುಚಿ ಮಾಡಿಕೊಂಡು, ಇಲ್ಲಿ ತುಂಬ ಮುಖ್ಯ ಅಂದರೆ ರಂಗೋಲಿಗಳನ್ನು ಇಡುವಂಥದ್ದು, ಗಾಳಿಪಟ ಹಾರಿಸುವಂಥದ್ದು ಒಂದಾದರೆ, ಸಂಕ್ರಾಂತಿಯ ದಿನ ರಂಗೋಲಿ ಹೆಣ್ಣು ಮಕ್ಕಳ ಹಬ್ಬ. ಇದು ತುಂಬ ಶ್ರೇಷ್ಠವಾದ ವಿಶೇಷವಾದ ಹಬ್ಬ. ನೀವು ಇನ್ನು ಆಂಧ್ರದ ಕಡೆ ಎಲ್ಲ ನೋಡಿದ್ರೆ ಇದು ಮುಗ್ಗುಲು, ಸಂಕ್ರಾಂತಿ ಮುಗ್ಗುಲು ಅಂತ ಹೇಳ್ತಾರೆ ಆಂಧ್ರದಲ್ಲಿ. ಸೊ ರಂಗೋಲಿಗಳನ್ನು ಇಟ್ಟು ಅದರ ಮೇಲೆ ಈ ಸಗಣಿಯಿಂದ ಗೊಬ್ಬೆಮಲು ಅಂತ ಮಾಡ್ತಾರೆ, ಅದಕ್ಕೆ ಒಂದು ಹೂವನ್ನು ಇಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ನಮ್ಮಲ್ಲೂ ಇದೆ ರಂಗೋಲಿ, ತುಂಬ ದೊಡ್ಡ ಮಟ್ಟದ ಒಂದು ಸಂಚಲನ. ಈ ಟೈಮಲ್ಲಿ, ಸಂಕ್ರಾಂತಿಯ ಟೈಮಲ್ಲಿ ರಂಗೋಲಿ ಹಾಕುವಂಥದ್ದು ತುಂಬ ವಿಶೇಷವಾದಂಥ ಒಂದು ಸಂಪ್ರದಾಯ ಅಂತ ಹೇಳ್ತೀವಿ. ರಂಗೋಲಿ ಹಾಕುವಂಥದ್ದು ಬೆಳಗ್ಗೆ ಎದ್ದು. ಆಮೇಲೆ ಮನೆ ದೇವರಿಗೆ ಪೂಜೆಯನ್ನು ಮಾಡಿ, ಗಣಪತಿಯನ್ನು ಪೂಜೆ ಮಾಡಿ, ಸೂರ್ಯನಾರಾಯಣನಿಗೆ ಪೂಜೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಹೊಸದಾಗಿ ಬೆಳೆದಂಥ ಕಬ್ಬು, ಹೊಸದಾಗಿ ಬೆಳೆದಂಥ ಅಕ್ಕಿ, ಹೊಸದಾಗಿ ತೆಗೆದಂಥ ಬೆಲ್ಲ, ಹೊಸದಾಗಿ ತರಬೇಕು ಎಲ್ಲನೂ. ನೀವು ಇರೋ ಅಂಥದ್ದನ್ನು ನಾವು ಅಂಗಡಿಯಿಂದನೇ ತರಲಿ, ಹೊಸ ಬೆಲ್ಲ, ಹೊಸ ಅಕ್ಕಿ, ಹೊಸ ಬೇಳೆ, ಹೊಸದಾಗಿ ತಂದಿರುವಂಥ ಕಬ್ಬು, ಇವುಗಳಿಂದ ಸೇರಿಸಿ ಪೊಂಗಲ್ ಮಾಡ್ತೀವಿ ನಾವು. ಸೊ ಪೊಂಗಲ್ನ ಮಾಡಿ ಸೂರ್ಯನಾರಾಯಣನಿಗೆ ಪ್ರೀತಿಯಾದಂಥ ಆಹಾರ ಅಂತ ಅಷ್ಟೇ. ಪೊಂಗಲ್ನ ಮಾಡಿ ಸೂರ್ಯನಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಮನೆ ಮಂದಿ ಎಲ್ಲ ತಗೊಳ್ಳುವಂಥದ್ದು ಅಂತ ಹೇಳಿಬಿಟ್ಟು, ಅದರ ಜೊತೆಗೆ ಎಳ್ಳು ಬೆಲ್ಲವನ್ನು ಕೂಡ ನಾವಿಲ್ಲಿ ಕೊಡುವಂಥ ಸಂಪ್ರದಾಯ ಇದೆ. ಕರೆಕ್ಟ್.